ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಅದರಲ್ಲೂ ವಿದ್ಯುತ್ ಉತ್ಪಾದನೆ ಮಾಡೋ ಸಲುವಾಗಿನ 524 ಮೀಟರ್ 524.25 ಮೀಟರ್ ಹೆಚ್ಚು ಮಾಡೋದು ನಿರ್ಧಾರ ಆಗಿದೆ. ಈಗಾಗಲೇ ಇದು ಎಕ್ಸಸ್ ಆದ ನೀರಿನಿಂದ ವಿದ್ಯುತ್ ಉತ್ಪಾದನೆ ಮಾಡಿ ಆ ನೀರು ಸರ್ ಮತ್ತು ಆಂಧ್ರಕ್ಕೆ ಹೋಗ್ತದೆ. ಇಲ್ಲೇನು ತೊಂದರೆ ಇಲ್ಲ ಆಂಧ್ರಕ್ಕೆ ಆದರೂ ಸಹಿತ. ನಮ್ಮ ನೀರನ್ನು ಬಳಸ್ಕೊಳ್ಳೋಕೆ ಅನುಕೂಲ ಆಯಿತು, ಅದ್ರ ಕರೆಂಟ್ ಉತ್ಪಾದನೆ ಆಯಿತು, ಅದರಿಂದ ಅನುಕೂಲಗಳಾಗ್ತವೆ, ಡೆವಲಪ್ಮೆಂಟ್ಗಳು ಆಗ್ತವೆ, ಕೈಗಾರಿಕೆಗಳಿಗೆ ನೀರು ಸ್ವಲ್ಪ ಸಿಗ್ತದೆ, ಜೊತೆಗೆ ಕರೆಂಟು ಸಿಗ್ತದೆ. ನಮ್ಮ ನೀರೊಳಗೆ ನಾವು ತೊಗೊಳ್ತಾ ಇದ್ದೀವಿ. ಈಗಾಗಲೇ ಇದು ಕೃಷ್ಣ ಏನೋ ನ್ಯಾಯಮಂಡಳಿ ತೀರ್ಪೋದಲ್ಲ, ನಮ್ಮ ಪರವಾಗಿಲ್ಲ ಕೊಟ್ಟದ, ಇಷ್ಟು ನೀವು ಮಾಡಿಕೊಡ್ರಪ್ಪ ಅಂತ. ಆದರೆ ಇದನ್ನು ಮಾಡಿಕೊಡ್ತಾ ಇಲ್ಲ, ಇವರು ಹಚ್ಚಿಕೊಳ್ಳೋದು. ತೆಲಂಗಾಣ ತಕರಾರು ತೆಗಿತದೆ. ಯಾಕಂದ್ರೆ ಸಹಜ ನಮ್ಮ ಇನ್ನಷ್ಟು ಸಿಗಲಪ್ಪ ನೀರು ಎಕ್ಸಸ್ ಆಗಿ ಅಂತ. ಯಾಕಂದ್ರೆ ಈ ಹೆಚ್ಚಾದ ನೀರನ್ನು ತಾವು ಬಳಸ್ಕೋಬೇಕು, ಜೊತೆಗೆ ನಮಗಷ್ಟು ಉಳಿಸ್ಕೋಬೇಕಂತ ನಾವು ನಡೆಸಿದ್ದರಿಂದಾಗಿ ಒಂದು ಎತ್ತರ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ದು. ಇಲ್ಲಿಯೂ ನಮ್ಮ ಸರ್ಕಾರಗಳು, ಹಿಂದಿನ ಸರ್ಕಾರಗಳು ಕಾಲಕ್ಕೆ ಇದನ್ನು ಎತ್ತರ ಮಾಡಿಕೊಂಡು ಕಾಲುವೆಗಳನ್ನೆಲ್ಲ ಮುಗಿಸ್ಕೊಂಡು ಇಷ್ಟೋ ಮುಗಿದು ಹಡಿಮಾದಾಗಬೇಕಾಗಿತ್ತಿರೋದು. ಅಂದೇನು 1962 ಇವತ್ತು ನಾವು 2025 ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಅಷ್ಟೊಂದು ಇಲ್ಲಿ ತನಕ ಒಂದು ಕೃಷ್ಣ ಯೋಜನೆ ಅಥವಾ ಈ ಆಲಮಟ್ಟಿ ಯೋಜನೆ ಮುಗಿಲಿಲ್ಲ ಅಂದ್ರೆ ಇದು ನಮಗೂ ಶೇಮ್ ಅನ್ನೋದು, ನಾಚಿಕೆಡಿತನ. ಆದ್ರೆ ಈಗ ಆಗಿ ಹೋಗ್ಯದ ಡೇಟು. ಈಗ ಏನಂತ ಇದ್ದಾರಪ್ಪ ಅವ್ರ ಉದ್ದೇಶ ಏನಂದ್ರೆ, ಈಗ ಇಷ್ಟ ಇರಲಿ, ಎಕ್ಸಸ್ ನಮಗೆ ಬರ್ತಾ ಇರ್ತದೆ ನೀರು ಹೆಚ್ಚಾಯ್ತು ಮಳೆಗಾಲದಲ್ಲಿ, ನಾವು ಸ್ಟೋರೇಜ್ ಮಾಡಿ ಆಲ್ರೆಡಿ